ಬಂಗಾಳ ಅಷ್ಟೇ ಅಲ್ಲ, ತಮಿಳುನಾಡಿನಲ್ಲೂ ಭರ್ಜರಿ ಮತದಾನ ಆಗಿದೆ. ತಮಿಳುನಾಡಿಗೆ ಒಂದೇ ಹಂತದಲ್ಲಿ ಎಲೆಕ್ಷನ್ ಮುಗಿಯಿತು. ಸಂಜೆ 5ರ ಹೊತ್ತಿಗೆ ದಾಖಲೆಯ 82% ವೋಟ್ ಆಗಿದೆ. ತಮಿಳುನಾಡಿಗೆ ಒಂದೇ ಹಂತದಲ್ಲಿ ಎಲೆಕ್ಷನ್ ಮುಗಿಯಿತು. ಸಂಜೆ 5ರ ಹೊತ್ತಿಗೆ ದಾಖಲೆಯ 82% ವೋಟ್ ಆಗಿದೆ. ಸಂಜೆ 6ರ ಹೊತ್ತಿಗೆ ತಮಿಳುನಾಡಲ್ಲಿ ಮತದಾನ ಎಂಡ್ ಮಾಡಲಾಗಿದೆ. ಆದರೆ ಈಗಲೂ ಬಹುತೇಕ ಮತಗಟ್ಟೆಗಳಲ್ಲಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಮತದಾರರು. ವೋಟಿಂಗ್ ಪ್ರಮಾಣ 90% ಆಗುವ ಸಾಧ್ಯತೆ ಇದೆ. ಸ್ಟಾಲಿನ್ ಸರ್ಕಾರಕ್ಕೆ ಮತ್ತೆ ಜೈ ಎನ್ನುತ್ತಾ ದ್ರಾವಿಡ ನಾಡು. ಅಣ್ಣಾ ಡಿಎಂಕೆ ಪ್ಲಸ್ ಬಿಜೆಪಿ ಮೈತ್ರಿಕೂಟಕ್ಕೆ ಜೈ ಅಂದ್ರ ತಮಿಳಿಗರು. ಟಿವಿಕೆ ಪಾರ್ಟಿಯ ವಿಜಯ್ ಪರ ಒಲವು ತೋರಿಸ್ತಾ ಇದ್ದಾರಾ? ಮತದಾರರ ಅತಿಯಾದ ಉತ್ಸಾಹದ ಬಗ್ಗೆ ಈಗ ನಾನಾ ಚರ್ಚೆ ಜೋರಾಗ್ತಾ ಇದೆ. ಮತದಾರರ ಒಲವು ನಮ್ಮ ಕಡೆಗೆ ಅಂತಿದ್ದಾರೆ ಉದಯನಿಧಿ ಸ್ಟಾಲಿನ್. ಬಿಜೆಪಿಗರನ್ನ ತಮಿಳುನಾಡಿಗೆ ಹೆಜ್ಜೆ ಇಡಲು ಬಿಡೋದಿಲ್ಲ ಅಂತ ಕೂಡ ಉದಯನಿಧಿ ಸ್ಟಾಲಿನ್ ಗುಡುಗಿದ್ದಾರೆ. ಈ ಚುನಾವಣೆಯಲ್ಲಿ ಡಿಎಂಕೆ ಹೊಸ ಇತಿಹಾಸ ಬರೆಯುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಣ್ಣಾ ಡಿಎಂಕೆ ಮೈತ್ರಿಕೂಟ ಮತ್ತು ವಿಜಯ್ ಅವರದ್ದು ಇದೇ ವಿಶ್ವಾಸ. ಮೇ 4ಕ್ಕೆ ಫಲಿತಾಂಶ ಬರುತ್ತೆ. ಆಗ ಅಸಲಿ ಸತ್ಯ ಏನು ಅನ್ನೋದು ಬಯಲಾಗುತ್ತೆ. ತಮಿಳುನಾಡಿನಲ್ಲಿ ಭರ್ಜರಿ ಮತದಾನ ಆಗಿದೆ. ಇವತ್ತು ತಮಿಳುನಾಡಿಗೆ ಒಂದೇ ಹಂತದಲ್ಲಿ ಎಲೆಕ್ಷನ್ ಮುಗಿದಿದೆ. ಸಂಜೆ 5ರ ಹೊತ್ತಿಗೆ ದಾಖಲೆಯ 82% ವೋಟ್ ಆಗಿದೆ. ಸಂಜೆ 6ರ ಹೊತ್ತಿಗೆ ತಮಿಳುನಾಡಿನಲ್ಲಿ ಮತದಾನ ಕೂಡ ಮುಕ್ತಾಯಗೊಂಡಿದ್ದು, ಈಗಲೂ ಕೂಡ ಬಹುತೇಕ ಮತಗಟ್ಟೆಗಳಲ್ಲಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಮತದಾರರು. ವೋಟಿಂಗ್ ಪ್ರಮಾಣ 90% ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸ್ಟಾಲಿನ್ ಸರ್ಕಾರಕ್ಕೆ ಮತ್ತೆ ಜೈ ಅಂತಾರ ದ್ರಾವಿಡ ನಾಡಲ್ಲಿರುವಂತಹ ಜನರು ಸ್ಟಾಲಿನ್ ಸರ್ಕಾರಕ್ಕೆ ಮತ್ತೆ ಜೈ ಅನ್ನುತ್ತಾರ, ಅಥವಾ ಅಣ್ಣಾ ಡಿಎಂಕೆ ಮತ್ತೆ ಬಿಜೆಪಿ ಮೈತ್ರಿಕೂಟಕ್ಕೆ ಜೈ ಅನ್ನುತ್ತಾರ ತಮಿಳಿಗರು ಅನ್ನೋದನ್ನ ಕಾದು ನೋಡಬೇಕು. ಈಗ ಮತ್ತೊಂದ್ ಕಡೆ ಟಿವಿಕೆ ಪಾರ್ಟಿಯ ವಿಜಯ್ ಪರವೂ ಕೂಡ ಒಲವು ತೋರಿಸ್ತಾರ. ಮತದಾರರ ಅತಿಯಾದ ಉತ್ಸಾಹದ ಬಗ್ಗೆ ಈಗ ನಾನಾ ಚರ್ಚೆ ಶುರುವಾಗಿದೆ. ಜನರ ಒಲವು ಒಂದ್ ಕಡೆ ನಮ್ಮ ಕಡೆ ಅಂತ ಉದಯನಿಧಿ ಸ್ಟಾಲಿನ್ ಅವರು ಹೇಳ್ಕೊಳ್ತಾರೆ. ಬಿಜೆಪಿಗರನ್ನ ತಮಿಳುನಾಡಿಗೆ ಹೆಜ್ಜೆ ಇಡಲು ಬಿಡಲ್ಲ ಅಂತ ಗುಡುಗಿದ್ದಾರೆ. ಈ ಚುನಾವಣೆಯಲ್ಲಿ ಡಿಎಂಕೆ ಹೊಸ ಇತಿಹಾಸ ಬರೆಯುತ್ತೆ ಅಂತ ಸ್ಟಾಲಿನ್ ಸನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಣ್ಣಾ ಡಿಎಂಕೆ ಮೈತ್ರಿಕೂಟ ಮತ್ತು ವಿಜಯ್ ಅವರದ್ದು ಇದೇ ವಿಶ್ವಾಸ ಇದೆ. ಮೇ 4ಕ್ಕೆ ಫಲಿತಾಂಶ ಹೊರಬೀಳಲಿದೆ. ಚೆನ್ನೈನಲ್ಲಿ ಮತದಾನಕ್ಕೆ ಸಾಲುಗಟ್ಟಿದ ಸೆಲೆಬ್ರಿಟಿಗಳು. ಸಾಲು ಗಣ್ಯ ನಾಯಕರಿಂದ ನಡೆದ ವೋಟಿಂಗ್. ರಾಜಕೀಯ ನಾಯಕರು, ಸೆಲೆಬ್ರಿಟಿಗಳಿಂದ ಮತದಾನ. ರಜನಿಕಾಂತ್, ಸ್ಟಾಲಿನ್, ಧನುಷ್, ಅಜಿತ್ ಮತದಾನ ಮಾಡಿದ್ದಾರೆ. ನಟ ವಿಜಯ್, ತ್ರಿಷಾ ಕೃಷ್ಣನ್, ಸ್ನೇಹ, ಪ್ರಸನ್ನ ಕೂಡ ವೋಟಿಂಗ್ ಮಾಡಿದ್ದಾರೆ. ನಟ ಶರತ್ ಕುಮಾರ್ ಮತ್ತು ಪತ್ನಿ ರಾಧಿಕಾ ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿದ್ದಾರೆ. ಗಾಯಕ ಇಳೆಯರಾಜ, ಅನಿರುದ್ಧ್ ರವಿಚಂದರ್ ವೋಟಿಂಗ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸ್ಟಾಲಿನ್ ಹಾಗೆ ಅಣ್ಣಾಮಲೈ, ಕಮಲ್ ಹಾಸನ್, ಚಿದಂಬರಂ ಕೂಡ ವೋಟ್ ಮಾಡಿದ್ದಾರೆ. ನಟ ಪ್ರಭುದೇವ, ಶಿವಕಾರ್ತಿಕೇಯನ್ ಹಾಗೆ ಅಟ್ಲಿ ಜೈ ವೋಟಿಂಗ್ ಕೂಡ ಮಾಡಿರುವಂಥದ್ದು. ಚೆನ್ನೈನಲ್ಲಿ ಮತದಾನಕ್ಕೆ ಸಾಲುಗಟ್ಟಿ ನಿಂತಿದ್ರು ಸೆಲೆಬ್ರಿಟಿಗಳು. ಸಾಲು ಗಣ್ಯ ನಾಯಕರಿಂದ ನಡೆದಿದೆ ಇವತ್ತಿನ ವೋಟಿಂಗ್. ರಾಜಕೀಯ ನಾಯಕರು, ಸೆಲೆಬ್ರಿಟಿಗಳಿಂದ ಮತದಾನ ಜೋರಾಗೇ ಇತ್ತು. ಇವತ್ತು ದೊಡ್ಡ ಸ್ಟಾರ್ಗಳೆಲ್ಲ ಬಂದಿದ್ರು ಚೆನ್ನೈನಲ್ಲಿ ಮತ ಮಾಡೋದಕ್ಕೆ, ಮತ ಚಲಾಯಿಸೋದಕ್ಕೆ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ರಜನಿಕಾಂತ್ ಹಾಗೆ ಸ್ಟಾಲಿನ್, ಧನುಷ್ ಜೊತೆಗೆ ಅಜಿತ್ ನಟರು ಮತವನ್ನ ಹಾಕಿದ್ದಾರೆ. ನಟ ವಿಜಯ್ ಹಾಗೆ ತ್ರಿಷಾ ಕೃಷ್ಣನ್, ಸ್ನೇಹ, ಪ್ರಸನ್ನ ಅವರು ಕೂಡ ವೋಟ್ ಮಾಡಿದ್ದಾರೆ. ನಟ ಶರತ್ ಕುಮಾರ್ ಹಾಗೂ ಪತ್ನಿ ರಾಧಿಕಾ ದಂಪತಿಗಳು ಜೊತೆಯಾಗಿ ಬಂದು ಮತವನ್ನ ಚಲಾಯಿಸಿದ್ದಾರೆ. ಗಾಯಕ ಇಳೆಯರಾಜ ಹಾಗೂ ಅನಿರುದ್ಧ್ ರವಿಚಂದರ್ ಕೂಡ ವೋಟಿಂಗ್ ಮಾಡಿದ್ರು. ಸ್ಟಾಲಿನ್ ಹಾಗೆ ಅಣ್ಣಾಮಲೈ ಜೊತೆಗೆ ಕಮಲ್ ಹಾಸನ್, ಚಿದಂಬರಂ ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಮತದಾನ ಮಾಡಿದ್ದಾರೆ.